ಅಂತಂದ್ರೆ ಅವರ ಹೆಸರು ಹೇಳೇ ಉಣಬೇಕು ಅಜ್ಜಿ ಅಜ್ಜಿ ನಿಂಗೆ ಹೌದು. ಸೇವಂತಿ ಚಾಮರಾಮಗೋಡ್, ದಾನಮ್ಮ ಬ ಹಿರೇಮಠ್, ಅರ್ಪಿತಾ ಹಿರೇಮಠ್, ಸಾವಿತ್ರಿ ಬ ಪೂಜಾರಿ, ಭೀಮಕ್ಕ ಬ ಪೂಜಾರಿ, ಸಮೃದ್ಧಿ ಪೂಜಾರಿ, ಭವಾನಿ ಎಂಕಂಜಿ, ಗೀತಾ ಕಕ್ಕಳಮೇಲಿ, ಚೈತನ್ಯ ಬ ಬಿರಾದರ್, ಶ್ರೀನಿಧಿ ಎಂಕಂಜಿ, ಲಕ್ಷ್ಮೀ ಕಕ್ಕಳಮೇಲಿ. ಓಕೆ ಸ್ನೇಹಿತರೆ, ನೋಡಿರಿ ಉಡಿ ತುಂಬ್ಕೊಳ್ಳೋ ಶಾಸ್ತ್ರ ಅಲ್ವಾ. ದೇವಸ್ಥಾನದಲ್ಲಿ ಊರು ಜನರೆಲ್ಲರೂ ಇಟ್ಕೊಂಡಿದ್ರು ಉಡಿ ತುಂಬೋದಕ್ಕೆ. ಊರನ್ನ ಹೆಣ್ಮಕ್ಳು ತುಂಬ ಜನ ಬಂದಿದ್ದರು. ಆಮೇಲೆ ಊರು ಸ್ವಸ್ಥರು ಕೂಡ ಎಲ್ಲರೂ ಸೇರಿಬಿಟ್ಟು ಉಡಿ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಭಾಳ ಅಂದ್ರೆ ಭಾಳ ಚಂದ ಆಯಿತು. ಹಂಗೆ ನೋಡಿರಿ ಇವರೆಲ್ಲರೂ ಇಲ್ಲಿ ಕುಂತಾರೆ ಏನಾರ ಗುರ್ತಾಯರು ಅಂದ್ರೆ ಐನರು ಎಲ್ಲರೂ ನೋಡಿರಿ ಇಷ್ಟೊಂದು ದಂಡಿ ನೋಡಿರಿ. ಟೋಟಲಿ ಎಷ್ಟಪ್ಪ ಅಂತಂದ್ರೆ ಒಂದು 500 ಜನರಿಗೆ ಉಡಿ ತುಂಬಿದ್ರು ನೋಡಿರಿ. ಹೀಗಾಗಿ ನೋಡಿರಿ ಅಷ್ಟೆಲ್ಲ ಅವರು ರೆಡಿ ಮಾಡಿ ಇಟ್ಕೊತಾ ಇದ್ರು ಉಡಿ ತುಂಬೋದಕ್ಕೆಲ್ಲ ಉಡಿಯೋಕ್ಕೆ ಸಾಮಾನುಗಳನ್ನ ರೆಡಿ ಮಾಡಿ ಇಟ್ಕೊತಾ ಇದ್ರು. ಎಲ್ಲರೂ ಗುರ್ತಾಯರು 500 ಜನ ಎಲ್ಲ ಒಳ ದೇವಸ್ಥಾನದಾಗ. ಅದೇನು ಕಲ್ಯಾಣ ಮಂಟಪ ಐತಲ್ಲ ಪಟ್ಟಂಗಳ, ಅಲ್ಲೇನ ಚಾಪಿ ಹಾಕಿಬಿಟ್ಟಿದ್ರು, ಎಲ್ರಿಗೂ ಕುಂದ್ರಿಸ್ಬಿಟ್ಟಿದ್ರು. 2 ತಂಡ ಕುಂದ್ರಿಸಿದ್ರು ಜನರನ್ನು. ನಾವು ಕೂಡ ಅಲ್ಲೇ ಕುಂತಿದ್ದೇವೆ ನೋಡಿರಿ. ತಂಗಿಗೆ ಮತ್ತು ನನಗೆ ಇಬ್ಬರಿಗೆ ಉಡಿ ತುಂಬಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ತಮ್ಮ ಹೆಸರು ಬರ್ಸಿದ್ರು. ತಂಗಿ ಮಕ್ಕಳು ಎಕ್ಸಾಮ್ ಅದಾವ ಅಂತ ಹೇಳಿಬಿಟ್ಟು ಊರಿಗೆ ಹೋಗಿದ್ದಳು ನೋಡ್ರಿ. ಹೀಗಾಗಿ ತಂಗಿ ಪಾಲಿಂದ ಅವ್ವ ಕುಂತಳು ನೋಡ್ರಿ. ಅವ್ವ ಮತ್ತು ನಾನು ಇಬ್ಬರು ಕೂಡಿ ಉಡಿ ತುಂಬ್ಕೊಂಡ್ವಿ ನೋಡ್ರಿ. ಎಷ್ಟು ಚಂದ ರೀ ನಮ್ಮ ಊರ ಕಡೆ, ನಮ್ಮ ಉತ್ತರ ಕರ್ನಾಟಕದ ಸೈಡ್ ಹೇಳ್ಬೇಕಂದ್ರೆ ಸ್ನೇಹಿತರೆ, ರೇಷ್ಮೆ ಸೀರೆ ನೋಡ್ರಿ, ಅಪ್ಪಟ ರೇಷ್ಮೆ ಸೀರೆ ಇದ್ದೇ ನೋಡ್ರಿ. ನಮ್ಮ ಇಲ್ಕಲ್ ಸೀರೆ ಅಂತ ಹೇಳ್ತಾರೆ, ರೇಷ್ಮೆ ಸೀರೆಗಳು ನೋಡ್ರಿ. ಇದೇ ಜಾಸ್ತಿ ಜನ ಮುತ್ತೈತನ ಅಂತ ಬಂದ್ರೆ ರೇಷ್ಮೆ ಸೀರೆನೇ ನೋಡ್ರಿ. ಇಲ್ಕಲ್ ಸೀರೆ ಇವೇ ನೋಡ್ರಿ ನಮ್ಮ ಕಡೆ ಸ್ಪೆಷಲ್ ಅಂದ್ರೆ. ನಾನು ಕೂಡ ಅದ ಹಾಕ್ಕೊಂಡಿದ್ದೆ. ಹಂಗೆ ನನಗೆ ಈ ಸೀರೆ ಹೆಂಗೆ ಕಾಣ್ತಿತ್ತು ಅಂತ ನೀವು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ಹಾಗೆ ತವ್ರ ಮನೆ ವೀಡಿಯೋಗಳು ಬರ್ತಾ ಇದ್ದಾವೆ, ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ.
ಓಕೆ ಸ್ನೇಹಿತರೆ ನೋಡಿರಿ, ಕಡ್ಕಳ ಅಪ್ಪನವ್ರು ಬಂದರು. ಕಡ್ಕಳ ಮಠದ ಅಪ್ಪನವ್ರು ಬಂದರು ನೋಡಿರಿ, ಅಂದ್ರೆ ರುದ್ರಮುನಿ ಸ್ವಾಮಿಗಳು ಬಂದರು. ಈ ಕಡೆ ಇವರು ಏನಪ್ಪ ಅಂತಂದ್ರೆ ಮಗನಿಗೆ ಮುತ್ತಾರೆ ನೋಡಿರಿ. ಮೊನ್ನೆ ಪಟ್ಟಾಭಿಷೇಕ ಮಾಡಿದ್ರು ಅವರಿಗೆ. ತುಂಬ ಚಿಕ್ಕ ವಯಸ್ಸು ಅಂಥವ್ರು. ತುಂಬ ನಮಗಂತೂ ಖುಷಿ ಆಗತ್ತೆ ರೀ. ಆಮೇಲೆ ಅಂಥವ್ರ ಪ್ರವಚನ ಕೇಳ್ತಾ ಇರಬೇಕು. ಈಗಿನ ಕಾಲಕ್ಕೆ ಎಲ್ಲೈತೆ ರೀ ಪ್ರವಚನ ಕೇಳೋದು ಹೇಳ್ರಿ? ಬರೀ ಸಿನಿಮಾ, ಡ್ಯಾನ್ಸು, ಮ್ಯೂಸಿಕ್ಕು ಇದ್ರೊಳಗೇ ಮಕ್ಕಳ ಜೀವನ ಕಳೆದೋಯ್ತು. ಈಗಿನ ಕಾಲಕ್ಕೆ ಪ್ರವಚನ, ಹಿತನುಡಿಗಳು, ದೇವ್ರ ನಾಮ ನುಡಿಗಳು ಯಾರು ಕೇಳಲ್ರಿ. ತಮಾಷೆ ಮಾಡ್ತಾರೆ, ಏನು ವಯಸ್ಸಾಗಿತ್ತಾ ಇದನ್ನೆಲ್ಲ ಕೇಳೋದಕ್ಕಂತ ಹೇಳ್ಬಿಟ್ಟು. ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಉಳ್ಕೊಂಬಂದೈತೆ ನೋಡ್ರಿ ಇದು. ನಮ್ಮೂರ ದೇವರ ಪುರಾಣ ಅನ್ನೋದು, ಪ್ರವಚನ ಅನ್ನೋದು ಇನ್ನೂ ನಮ್ಮ ಸೈಡ್ ಬಂದ್ರೆ ಎಲ್ಲ ಇನ್ನೂ ಜೀವಂತವಾಗಿ ಐತೆ ನೋಡ್ರಿ. ಪ್ರವಚನ, ಪುರಾಣ ಅನ್ನೋದು ಅವರು ಕೂಡ ತುಂಬ ಒಳ್ಳೆ ಹಿತನುಡಿಗಳನ್ನು ಹೇಳಿದರು. ಅದು ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೇನೆ ರೀ. ಇದರಲ್ಲೇ ಎಲ್ಲ ಅಷ್ಟು ಅಂದ್ರೆ ಮಿಕ್ಸಪ್ ಆಗುತ್ತೆ. ಈಗ ನೋಡಿರಿ, ಮುಂದೆ ಕುಂತಾರಲ್ರಿ ಎಲ್ಲರೂ, ಮುಂದೆ ಎದುರುಗಡೆ ಕುಂತಾರೆ ಐನರ್ ರೀ. ಮೊದಲ 11 ಜನ ಐನರಿಗೆ ಎಲ್ಲರಿಗೆ ಉಡಿ ತುಂಬಿ ದಂಡಿ ಕಟ್ಟಿ ಶಾಸ್ತ್ರ ಮುಗಿಸಿ ಮೊದಲು ಅವ್ರು ಉಡಿ ತುಂಬ್ಕೊಂಡು ಬಳಕ ಹಿಂದಡಿ ಎಲ್ರಿಗೂ ನಮ್ಗೆ ಉಡಿ ಕಟ್ಟೋದಕ್ಕೆ ಶುರು ಮಾಡಿದ್ರು ನೋಡ್ರಿ. ದಂಡಿ ಕಟ್ಟಕತ್ತಾರ ರೀ ಇವಾಗ. ದಯವಿಟ್ಟು ನೀವೆಲ್ಲ ಹೆಸರು ಬರ್ಸಲಾದ್ರು ಕಡೆಗೆ ಕುಂದಿರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಾವು. ಎಲ್ಲರೂ ಏಕಟ್ಟು ಕೂತ್ರಿ ಅಂದ್ರೆ ಅವ್ರಿಗೆ ಯಾರಿಗೆ ಕಟ್ಟಬೇಕಾದ ಕಲ್ಪಿಸಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಚಳಕಾಪುರ ಪೂಜ್ಯರಿಗೆ ಗ್ರಾಮದ ವತಿಯಿಂದ ಗೌರವ ಸನ್ಮಾನ. ನೀವ್ಯಾರು ಗಲಾಟೆ ಗದ್ದಲ ಅವರು ಹುಡುಗರು ಹೊರಗೋಗ್ರಿ. ತಮ್ಮ ಹೆಸರನ್ನು ಬರೆಸಿದ್ದೀರಿ. ನಾವೆಲ್ಲರೂ ಕುಳಿತುಕೊಳ್ಳಬೇಕಾದಂತ ಒಂದು ನಾವು ರೂಪರೇಷೆಯನ್ನು ಹಾಕೊಂಡಿರ್ತೀವಿ. ಅದನ್ನು ತಾವೆಲ್ಲ ಸಹಕರಿಸಬೇಕು. ಯಾರು ತಮ್ಮ ಹೆಸರನ್ನು ಬರೆಸಿಲ್ಲ ಬಲಭಾಗದಲ್ಲಿ ಬಂದು ಕುಳಿತುಕೊಳ್ಳಬೇಕಾಗಿ ತಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ನಾವು 230 ನಮ್ಮ ಟಾರ್ಗೆಟ್ 211 ಆಗೈತ್ರಿ. ರುದ್ರಾಭಿಷೇಕ ಸೇವೆಯನ್ನು ಸಲ್ಲಿಸತಕ್ಕಂಥ ಭಗವಂತರಾಯ ಕರಗೊಂಡು ಬಹಳ ಅದ್ಭುತ ಸೌಂಡ್ ಸಿಸ್ಟಮ್, ಬಹಳ ಭಕ್ತಿವಂತ ಮನುಷ್ಯ. ಪಾಟೀಲ್ ಇವರು ಬಂದು ಪೂಜೆಯಿಂದ ಆಶೀರ್ವಾದ ಮಾಡಬೇಕು. ಶಿವು ಮಳಲಿ ಅವರು ಬಂದು ಕೂಡ ಪೂಜೆಯಿಂದ ಆಶೀರ್ವಾದ ಪಡಿಬೇಕು. ಯಾಕಂದ್ರೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಜರುಗಬೇಕಾದ್ರೆ ತನು ಮನೋಧನದಿಂದ ಸೇವೆಯನ್ನು ಸಲ್ಲಿಸಿರ್ತಾರ. ಅಂಥವರನ್ನ ಪೂಜೆಯಿಂದ ಆಶೀರ್ವದಿಸ್ತಕ್ಕಂಥದ್ದು ಬಹಳ ಮಹತ್ವವಾದಂಥ ವಿಷಯ. ಈ ವರ್ಷ ನಮ್ಮ ಪೌರಾಣಿಕರ ಒಂದು ನೇತೃತ್ವದಲ್ಲಿ ಅದ್ಭುತವಾದಂಥ ಒಂದು ಪುರಾಣ ನಡೀತಾ ಬಂದಿದೆ. ವಿಶೇಷವಾಗಿ ಸುಮಂಗಲರಿಗೆ ಒಂದು ಉಡಿ ತುಂಬತಕ್ಕಂಥ ಈ ಕಾರ್ಯಕ್ರಮ. ಯಾಕಂದ್ರೆ ತಾಯಂದಿರು ಒಟ್ಟು ಕಂಡಾಗಿದ್ದು ಮಾತ್ರ. ಓಕೆ ಸ್ನೇಹಿತರೆ ನೋಡಿರಿ, ಇವಾಗ ಊಟ ತಯಾರಾಯಿತು, ಎಲ್ಲ ದಂಡಿ ಕಟ್ಟ ಕಾರ್ಯಕ್ರಮ ಮುಗೀತು, ಪುರಾಣನೂ ಮುಕ್ತ ಅಂದ್ರೆ ಮಂಗಲ ಹಾಡಿದರು. ಆಮೇಲೆ ಊಟಕ್ಕೆ ರೆಡಿ ಮಾಡಕತ್ತರು. ಎಲ್ಲ ಚಿಕ್ಕ ಮಕ್ಕಳು ಕೂಡ ಸೇವೆ ಮಾಡ್ತಾಯಿದ್ರು ನೋಡಿರಿ. ಹಂಗೆ ನಾನು ಕೂಡ ಸ್ವಲ್ಪ ದಾನಮ್ಮ ದೇವಿ ಸೇವೆ ಮಾಡಿದ್ರಲ್ಲ ಪಾಲ್ಗೊಂಡು ಬಂದೆ. ಖುಷಿ ಆಯ್ತು ರೀ. ಇದೊಂಥರ ಹೊಸದು ನನಗೆ. ಅದು ಈ ವರ್ಷ ತವ್ರ ಮನೆಗೆ ಮುಂಚಿತವಾಗಿ ಬಂದೆ ನಾನು. ಅದು ಯಾಕೆ ಗೊತ್ತಾ, ನಮ್ಮ ತಮ್ಮ ಉಡಿ ತುಂಬೋದಕ್ಕೆ ಹೆಸರು ಬರೆಸಿದ್ದ ಅಂತ ಹೇಳಿಬಿಟ್ಟು ಜಲ್ದಿ ಬಂದಂಗೆ ಆಯ್ತು ನೋಡಿರಿ ಹಬ್ಬಕ್ಕೆ. ಒಂಥರ ಈ ವರ್ಷ ಒಂಥರ ಡಿಫ್ರೆಂಟಾಗಿ ಹಬ್ಬ ಆಯ್ತು ರೀ. ಭಾಳ ಖುಷಿಯಿಂದ ಆಯಿತು. ದೇವ್ರ ಸನ್ನಿಧಿಯಲ್ಲಿ ಉಡಿ ತುಂಬಿಸ್ಕೊಂಡು ಭಾಳ ಖುಷಿ ಆಯಿತು. ಭಾಳ ಚೆಂದ ಆಯಿತು. ಇದು ಉಡಿ ತುಂಬೋ ಕಾರ್ಯಕ್ರಮ ಯಾಕಪ್ಪ ಅಂತಂದ್ರೆ ದೇವರಿಗೆ ನಾವು ಕೇಳ್ಕೊಳ್ಳೋದು ಗಂಡನ ಆಯುಷು ಆರೋಗ್ಯ ವೃದ್ಧಿ ಆಗಲಿ ಅಂತ ಹೇಳಿಬಿಟ್ಟು ದೇವಸ್ಥಾನದಲ್ಲಿ ನಾವು ಉಡಿ ತುಂಬ್ಕೊಳ್ಳೋದು ನೋಡ್ರಿ. ಇದ್ರ ಬಗ್ಗೆ ಕೂಡ ವಿಸ್ತಾರವಾಗಿ ಮುತ್ಯಾರು ಹೇಳಿದರು. ಓಕೆ ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋಗಿ ಉಡಿ ತುಂಬಿಕೊಂಡು ಬಂದೇವು ನೋಡ್ರಿ. ಮುತ್ತೈತನ ಉಂಡು 10:30 ಆಗಿದೆ ಟೈಮ್. ಇನ್ನೂ ಜಲ್ದಿ ಪಾಡ 11 ತನಕ ಕೂತು ಚೇಂಜ್ ಮಾಡ್ತೀವಿ. ಕಾಲಂತೂ ಕುಂತು ಹೋಗ್ಬಿಟ್ಟು ಸ್ನೇಹಿತರೆ. ನೀನು ಯಾವ ಸೋಪು ಹಾಕ್ಕೊಂಡೇನಿ. ಸೋಪು ಎಲೆ ತಿನ್ನಕತ್ತೀನಿ. ಸಿಕ್ಕಾಪಟ್ಟೆ ಶೆಕೆ ಹಾಕತೈತಿ ನೋಡ್ರಿ. ಸಿರಿ ಹಂಗೆ ಕಾಣತ್ತೆ ಹೇಳ್ರಿ. ಇದು ಫ್ಯಾನ್ ಹಾಕ್ಲ. ಹೌದು
ಎಲ್ಲ ಆಕೆ ಬಾರ ಹಾಕು ಏನು ಇದಾಗಲ್ಲ ಮನ್ಸಿಗೆ ಹತ್ಬೇಡ ಕಾಯಿ ನೀನೇವ ಅಂದ ಕೈ ಇದು ಮಾಡಿಬಿಡು ತಲೆಗೆ ತೊಳ್ಕೊಬೇಡಿ ಯಾವುದು ನಾವು ನೋಡು ದಾನಮ್ಯಾಗ ಉಡಿ ತುಂಬ್ಲಕತ್ತು ಹೋಗಿ ಹೊಳ್ಳಿ ನಮಗೆ ಉಡಿ ತುಂಬಿಸಿ ಕಳಿಸಿಲ್ಲ ಅಲ್ಲಿ ತಾನು ಸನ್ನಿಧಿ ಆಕೆ ಅನಿತಾ ತುಂಬಿಸ್ಕೊಳ್ಳೋದಿಲ್ಲ ಅದು ನಿನಗೈತಿ ಹುಡುಗಿ ಭಾಳ ಇರೋದು ನಮ್ಮ ತಂಗಿ ತುಂಬಿಸ್ಕೋಬೇಕಾಗಿತ್ತು ರೀ ನಮ್ಮ ತಂಗಿ ಪಾಲಿಂದ ಅವ್ವ ಕುಂತಲು ಇಬ್ಬರದ್ದು ಹೆಸರು ಬರ್ಸಿದ್ರು ನಂದು ಆಮೇಲೆ ನಮ್ಮ ತಂಗಿದು ಮಕ್ಕಳು ಎಕ್ಸಾಮ್ ಇದ್ದ ಕಾರಣ ಓದ್ಲಕ್ಕಿ ಊರಿಗೆ ಹೀಗಾಗಿ ಅಂತ್ಯನ ಪಾಲಿಂದ ನಮ್ಮ ತಂಗಿ ಪಾಲಿಂದ ಅವು ಕುಂತಲು ನೋಡಿ ಅಲ್ಲಿ ಕಾಲು ಮಡ್ಸ್ಕೊಂಡು ಕುಂತ್ಕೊಂಡು ಕಾಲು ಮನೆಗೆ ಅಂತ ಕಾಲು ಚಾಚ್ಕೊಂಡು ಕುಂತಿಲ್ಲ ಇಡ್ತಾನ ಹಿಂಗೈತೆ ನೋಡಿ ಮುತ್ತೈತನ ಉಣ್ಣೋದು ದೇವಸ್ಥಾನದೊಳಗೆ ಉಡಿ ತುಂಬಿಸ್ಕೊಳ್ಳೋದು ಇದ್ರ ಕಾರಣ ಇದು ಯಾಕಪ್ಪ ಅನ್ನೋದು ಮುತ್ತೈರೆಲ್ಲ ಹೇಳ್ಯಾರಿ ವಿಸ್ತರಿಸಿ ಅದು ಕೂಡ ವಿಡಿಯೋ ಹಾಕ್ತೀನಿ ನಿಮ್ಗೆ ಏನಪ್ಪ ಅಂದ್ರೆ ಗಂಡನ ಆಯುಷ್ಯ ವೃದ್ಧಿ ಆಗಲಿ ಮನೆಯೊಳಗೆ ಶಾಂತಿ ಸಂಪತ್ತು ನೆಮ್ಮದಿ ತುಂಬಿರಲಿ ಅನ್ನೋ ಕಾರಣಕ್ಕಾಗಿ ದೇವಸ್ಥಾನದೊಳಗೆ ಉಡಿ ತುಂಬಿಸ್ಕೋಬೇಕು ಅನ್ನೋದು ಮುತ್ತೈರು ಹೇಳಿದ್ದಾರೆ ಇದು ಮುಖ ಎಲ್ಲ ಒಂಥರ ಆಗೈತ್ರಿ ಫುಲ್ಲೆಲ್ಲ ಬೆವ್ರು ಬಿಟ್ಟು ಅದಾಗಿ ಎಲ್ಲ ಕುಂಕುಮದೆಲ್ಲ ಒಂಥರ ಇದಾಗೈತಿ ಒಂದು ತಾಸು ಕುಂದಿರ್ತೀನಿ ಸದ್ಯ ಮುಖ ತೊಳ್ಕೊಬಾರ್ದು ಒಂದು ತಾಸು ಕುಂತು ಆಮೇಲೆ ಮುಖ ತೊಳ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಓಕೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್